ಅಯ್ಯೋ ಬದಿರಿನ ಬೇರೆಯಿಂದ ನರಳದಂತಹ ಆಕೆಯ ಕೂಗು ದೇವಾಲಯದಂತಹ ಚಕ್ರವನ್ನು ಬಿಟ್ಟು ತನ್ನ ಕೈಯಲ್ಲಿದ್ದ ಪರಕೆಯನ್ನು ಬಿಟ್ಟಾಡಿ ದಡದಡನೆ ಓಡಿ ಹೋಗಿ ನಿಜಾಮನ ಮನೆ ಬಾಗಿಲು ಮುಂದೆ ನಿಂತು ಯೋಚನೆ ಮಾಡ್ತಾಳೆ ಆದರೆ ನಾನಂದ್ರೆ ರಾಮ ಹನುಮನ ಭಕ್ತಿ ಶುದ್ಧ ಶಾಕಾಹಾರಿ ಅವ್ರು ನೋಡಿದ್ರೆ ಬೇರೆ ಮೇರಿ ಬಿರಿಯಾನಿ ಮತ್ತೆ ವ್ಯಕ್ತ ಮಾಡ್ತಾರೆ ಆದರೆ ಅವರ ಆಚಾರ ವಿಚಾರಗಳೇ ಬೇರೆ ನಮ್ಮ ಧರ್ಮ ಅನುಸರಣೆಗಳೇ ಬೇರೆ ಮನೆಯ ಬಾಗಿಲಿಂದ ಹೋದ ಶಂಕರವ್ವ ಬಾಗಿಲಿಂದ ಹೋಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ ಅಯ್ಯೋ ಮತ್ತೆ ಹೋಗ್ತಾಳೆ ನಿಜಾಮಣ್ಣ ಬಂದ್ರು ಶಂಕರವ್ವ ನನ್ ಕೂಸು ನೀನೆಲ್ಲವ ನನ್ ಜಾನು ಮನೆಯೊಳಗದ ಊರಾಗ ಕಷ್ಟದಾಗ ಎಷ್ಟು ಹೆಣ್ಮಕ್ಳಿಗೆ ಹೆರಿಗೆ ಮಾಡ್ತೀನಿ ಕೈಲಿಂದ ನನ್ ಜೀವ ಸ್ವಲ್ಪ ಕಾಪಾಡ್ಯವ್ವ ಶಂಕರವ್ವ ಕಾಪಾಡು ಶಂಕರವ್ವ ನನ್ನ ಜೀವ ಕಾಪಾಡೆ ಶಂಕರವ್ವ ತುಂಬಾ ಜೋರಕ್ಕಿಂತ ಅಯ್ಯೋ 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 ಈ ಕರುಣಾತೀತ ಮಾತುಗಳನ್ನು ಕೇಳಿ ನಿಂತಲ್ಲೇ ಕರಗಿ ಕರಗಿ ನೀರಾಗಿ ಹೋದರು ಸೂಲಗಿತ್ತಿ ಶಂಕರವ್ವ Samira, Samira.
ಬಂದಾಗ ಅವ್ರ ತಂದೆ ತಾಯಿ ಇಬ್ಬರು ಕಳ್ಕೊಂಡಾಗ ಗುಡಿಯ ಗೋಡೆಗೆ ಅಂಟಿಕೊಂಡಿದ್ದ ಆ ಮಗುವಿನ ಸತ್ತು ಶಂಕರನ್ನ ಬಂಧಿಸಿದ್ದ. ಏ ಶಂಕರವ್ವ! ಪರಮ ಪುರುಷ ಹರಿಹರಿಯ ಪಾರೆ ಪ್ರಿಯವನ್ನಿಸಿದ ಪರಮ ಪುರುಷ ಹರಿಹರಿಯ ಪಾರೆ ಸಮೀರಾದ ಹೆಸರು ಹೇಳಿಕೊಂಡೆ ಆಡಾಡ್ತು ಕಲಿಸ್ಬಿಡ್ತೇವೆ ಮಾರ ಕತಿ ಮುಂದಕ್ಕೆ ಹೋಗಿ ಕದಿ ಮುಂದಕ್ಕೆ ಹೋಗ್ಬೇಕಾದ್ರೆ ಜಾತಕನ ಹತ್ರ ಇನ್ನ 10 ರೂಪಾಯಿ ಇಸ್ಕೊಡಿ. ವೇದಿಕೆ ಮೇಲೆ ಇಟ್ಕೊಂಡು ರಾಮನ ವೇಷ ಕೊಟ್ಟು ತುಂಬಾ ಖುಷಿಯಿಂದ ಹಾಡ್ತಾ ನಿಂತಿದ್ದೆ. ಆದ್ರೆ ಆ ನಾಟಕದ ಮೇಸ್ಟ್ರಿಗಾಗ್ಲಿ ಆ ಊರಿನವ್ರಿಗಾಗ್ಲಿ ನಾನೊಬ್ಬ ಪರದರ್ಭದವನು ಅಂತ ಗೊತ್ತೇ ಇರಲಿಲ್ಲ. ಗೊತ್ತಾಗಿ ಕೂಡಲೇ ಅಲ್ಲಿಗೆ ಬಂದಂತಹ ನನ್ನ ಜನ ಏನ್ ಹೇಳಿದ್ರು ಗೊತ್ತಾ? ಹೇ ನೋಡು, ಒಂದು ಈ ರೀತಿ ವೇಷ ತಿರುಗಾಡ್ತಾ ಇದೆಯಲ್ಲ, ಆ ವೇಷ ಕೊಟ್ಟು ಬಿಡಬೇಕು. ಇಲ್ಲ ಅಂತಂದ್ರೆ ಧರ್ಮನೆ ಬಿಡ್ಬೇಕು ಅಂತ ಹೇಳಿ ಹೊಟ್ಟೋದ್ರು. ನಾನೇನ್ ಮಾಡ್ಲಿ ಸ್ವಾಮಿ, ನಾನೇನ್ ಮಾಡ್ಲಿ? ನಾನು ಆ ಊರನ್ನೇ ಬಿಟ್ಬಿಟ್ಟೆ. ಈ ಸಿಟಿ ಪ್ರದೇಶಕ್ಕೆ ಬಂದ್ಮೇಲೆ ನನ್ನ ಜೀವನನೇ ಬದಲಾಯಿತು. ಇಲ್ಲಿಗೆ ಬಂದೆ ನಾನು ನನ್ನ ಸ್ವಂತ ವೇಷನ ನಾನು ಶುರು ಮಾಡಿದೆ. ನಾವು ರಾಮನವಮಿ ದಿನ ರಾಮನ ವೇಷ ಮಾಡ್ತೀವಿ, ಕೃಷ್ಣನ ವೇಷ ಮಾಡ್ತೀವಿ. ರಾಮ, ಪ್ರತಿಮಾ, ಆಂಜನೇಯ ಹೀಗೆ ಎಲ್ಲ ವೇಷನೂ ಮಾಡ್ತೀವಿ. ಯಾಕೆ? ನಾವು ಕಲಾವಿದರು. ಬಣ್ಣಕ್ಕೆ ಜಾತಿ ಧರ್ಮ ಇಲ್ಲ, ಕಾರು ಕಟ್ಟಡಗಳು ಇಲ್ಲ. ಹಂಗೂ ಏನಾದರೂ ಕಾರಣವಿದ್ರೆ ಯಾರು ಕಮ್ಮಿ ಮಾಡಿದ್ದು? ಯಾರು ಕಾರಣ ಮಾಡಿದ್ದು? ಅವತ್ತು ರಾಮನ ವೇಷ ಕೊಟ್ಟಂತ ಸಮೀರನನ್ನ ರಾಮನ ಪಾತ್ರ ಮಾಡಿದ್ದಕ್ಕೆ ಊರು ಬಿಟ್ಟು ಓಡಿಸಿದ್ರು. ಅಂದು ಸಮೀರ ಮತ್ತು ಸಂಕವ್ವ ಇಬ್ರು ದೂರ ದೂರ ಆದ್ರು. ಇವತ್ತು ಸಮೀರ ಯಾರಿಗೂ ಸಹ ತನ್ನ ಹೆಸರು ಹೇಳದೆ ಹೆಸರಿಲ್ಲದ ಹನುಮಂತನಾಗಿ ಈ ಅಮ್ಮ